ಎಂತ ಕೆಲಸ ಮಾಡ್ಬಿಟ್ಟೆ ನಾನು, ಎಂತ ಕೆಲಸ ಮಾಡ್ಬಿಟ್ಟೆ. ಯಾಕೆ ಹೀಗೆ ಮಾಡ್ದೆ, ಯಾಕೆ ಹೀಗೆ ಮಾಡ್ದೆ ನಾನು? ಬಾಸು ಬಾಸು ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು ದುರ್ಗಾ? ನಾನು ಎಂತ ದೊಡ್ಡ ಪಾಪಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಗಳ ಮೇಲೆ ಕೈ ಮಾಡ್ಬಿಟ್ಟೆ. ಇದರಿಂದ ಎಷ್ಟು ದೊಡ್ಡ ಆಘಾತ ಆಗಿರುತ್ತೆ ದುರ್ಗಾ. ಒಬ್ಬ ಒಳ್ಳೆ ತಂದೆ ಆಗಿದ್ದಕ್ಕೆ ನಾಲ್ಕು ನಾನು ದುರ್ಗಾ. ಇರೋ ಒಬ್ಳು ಮಗಳನ್ನ ಖುಷಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ವಲ್ಲ ನನ್ನ ಹತ್ರ. ಇಲ್ಲ ಬಾಸು, ಇದು ನಿಮ್ ತಪ್ಪಲ್ಲ. ನಿಮ್ ಮನ್ಸನ್ನ, ನಿಮ್ ನಡವಳಿಕೆನ ಆ ಕುತಂತ್ರಿ ಮಾಳ್ವಿಕ ತನ್ನ ಮಾಂತ್ರಿಕ ಶಕ್ತಿಯಿಂದ ನಿಯಂತ್ರಿಸ್ತಿದ್ದಾಳೆ. ಇಷ್ಟೆಲ್ಲ ತೊಂದರೆ ಆಗ್ತಿರೋದು ಅವಳಿಂದ. ನೀವು ನಿರ್ದೋಷಿ. ಬಾಸು, ಮನುಷ್ಯ ಅಂದ್ಮೇಲೆ ಕೋಪ ಬಂದೇ ಬರುತ್ತೆ. ಆ ಕ್ಷಣದ ಸಿಟ್ಟಿಗೆ ಏನೋ ಹಾಗಾಗೋಯ್ತು ಅಷ್ಟೇನೆ. ನನ್ನ ಮಾತು ಕೇಳಿ, ಎಲ್ಲ ಸರಿ ಹೋಗುತ್ತೆ ಬಾಸು. ಪುಟ್ ಮೇಡಮು ನಿಮ್ ಮಗಳು, ನಿಮ್ ಪ್ರೀತಿ ಎಂತದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ನೋಡ್ತಾ ಇರಿ, ಖಂಡಿತವಾಗ್ಲೂ ಅವಳಾಗವಳೆ ನಿಮ್ ಹತ್ರ ಬಂದೇ ಬರ್ತಾಳೆ. ಇಲ್ಲ ದುರ್ಗಾ, ನನ್ಗಾಗ ಅನಿಸ್ತಾ ಇಲ್ಲ. ಅಂಬಿಕಾ ಹೋದ್ಮೇಲೆ ಅವಳು ನನ್ನ ಮುಖ ನೋಡೋದಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಒಂದಿನಕ್ಕೂ ನನ್ನ ಅಪ್ಪ ಅಂತ ಕರೆದಿರ್ಲಿಲ್ಲ. ಅಂಥದ್ರಲ್ಲಿ ಇವಾಗಷ್ಟೇ ಅವಳು ನನ್ನ ಅಪ್ಪ ಅಂತ ಒಪ್ಕೊಂಡಿದ್ಲು, ಪ್ರೀತಿಯಿಂದ ನೋಡ್ತಾ ಇದ್ಲು. ಈ ದಿನಕ್ಕೋಸ್ಕರ ನಾನು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ. ಆದ್ರೀಗ ಅವಳಿಗೆ ನನ್ನ ಮೇಲಿದ್ದ ಪ್ರೀತಿ, ನಂಬಿಕೆ ಎಲ್ಲ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟೆ. ಇಲ್ಲ ಬಾಸು, ಏನು ಹಾಳಾಗಿಲ್ಲ. ಹಾಳಾಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಇದೀನಿ ತಾನೇ ನಿಮ್ ಜೊತೆ. ಮತ್ತೆ ಎಲ್ಲ ಮೊದ್ಲಿನ ತರ ಆಗೋ ರೀತಿ ನಾನ್ ಮಾಡ್ತೀನಿ. ನನ್ನ ನಂಬಿ ಬಾಸು. ಮಾಡ್ಬೇಕಾ? ನನ್ ಗಂಡನ್ ಕಣ್ಣೀರ್ಗೆ, ನನ್ ಮಗಳ ನೋವಿಗೆ ನೀನ್ ಬೆಲೆ ತೆರಲೇಬೇಕು. ನನ್ ಕುಟುಂಬದ ನೆಮ್ಮದಿಗೆ ಬೆಂಕಿ ಹಚ್ಚಿ ನರ್ಕ ಅನ್ಭವಿಸೋ ಹಾಗೆ ಮಾಡ್ತಿದ್ಯಲ್ಲ. ಈ ದುರ್ಗಾ ನಿನ್ನ ದುಷ್ಟತನಕ್ಕೆ ಅಂತ್ಯ ಹಾಡೇ ಹಾಡ್ತಾಳೆ. ಬಾ ದುರ್ಗಾ, ನೀನ್ ಬಂದೇ ಬರ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೇಗಿದ್ದಾನೆ ನಿನ್ನ ಪ್ರೀತಿಯ ಗಂಡ ಶರತ್? ಏನ್ ಹೇಳ್ತಾನೆ? ಅವನ್ ಕಣ್ಣೀರ್ ಬರ್ಸಿ ಸಮಾಧಾನ ಮಾಡಿದ್ ಮುಗೀತಾ ಅಥವಾ ಇನ್ನೂ ಬಾಕಿ ಉಳಿಸ್ಕೊಂಡಿದ್ಯಾ? ಸಾಕ್ ನಿಲ್ಸೆ. ನಿನಗ್ ಸ್ವಲ್ಪನಾದ್ರೂ ಮನುಷ್ಯತ್ವ, ಕರುಣೆ ಅನ್ನೋದು ಏನು ಇಲ್ವಾ? ಇಷ್ಟು ವರ್ಷ ನಿನ್ನ ದೇವತೆ ಅಂತ ನಂಬಿದ ಜನಕ್ಕೆ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಜನಕ್ಕೆ ನೀನ್ ಈ ರೀತಿ ನೋವು ಕೊಡ್ತಿದ್ಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಯಾಕನ್ಸೋದಿಲ್ಲ ದುರ್ಗಾ? ಖಂಡಿತವಾಗ್ಲೂ ಅನ್ಸುತ್ತೆ. ಈ ಮನೇಲಿರೋರ್ ಎಲ್ರೂ ನೆಮ್ಮದಿನೂ ಹೇಗೆ ಸರ್ವನಾಶ ಮಾಡ್ಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ ನನಗೆ. ಬೇಡ ಮಾಡ್ಬೇಕಾ? ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡು. ಪಾಪ ಬಾಸು ನಿನ್ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರಿಗಿಂತ ಹೆಚ್ಚಾಗಿ ಅವ್ರು ನಿನ್ನ ನಂಬ್ತಾರೆ. ಅವ್ರ ಜೀವನದಲ್ಲಿ ನಿನಗೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಸ್ವಂತ ತಾಯಿಗಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಆದ್ರೆ ನೀನು ನಿನ್ ದ್ರೋಹ ಬಗೆತಿದೆಯಲ್ಲ, ನಿನಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ನಿನಗ್ ಬೇಕಾದಾಗ ಬಾಸ್ ನೀ ತರ ಆಟ ಆಡಿಸ್ತಿದ್ಯಲ್ಲ, ನಿನಗೆ ಅಸಹ್ಯ ಅನ್ಸಲ್ವಾ?
ಅಸಹ್ಯನಾ? ಕಮಾನ್ ದುರ್ಗಾ, ನೀನಿನ್ನೂ ಎಷ್ಟು ಮುಗ್ದೆ ಅಲ್ವಾ? ಶರತ್ನ ನನಗೆ ಬೇಕಾದ ಹಾಗೆ ಆಟ ಆಡ್ಸೋದಾಗ್ಲಿ, ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಾಗ್ಲಿ ಇದು ಮೊದಲನೇ ಸಲ ಅಂತ ಅಂದ್ಕೊಂಡಿದ್ಯಾ? ಚಾನ್ಸೇ ಇಲ್ಲ ದುರ್ಗಾ. ಶರತ್ನ ಮೊದಲಿಂದನೂ ನನ್ನ ಬೆರಳಿನ ತುದಿನಲ್ಲೇ ಆಟ ಆಡಿಸ್ತಾ ಇದ್ದೀನಿ, ಕುಣಿಸ್ತಾ ಇದ್ದೀನಿ. ಇವತ್ ನೀನೇ ನೋಡ್ದಿಯಲ್ಲ ಶರತ್ ತನ್ನ ಮುದ್ದಾದ ಮಗಳ ಮೇಲೆ ಹೇಗೆ ಕೈ ಎತ್ತದ ಅಂತ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಅಂಬಿಕನ್ನೇ ಕೊಂದೋಳ್ ನಾನು. ಇನ್ನು ಆಫ್ಟರ್ ಆಲ್ ಅವಳ ಮಗಳ ಮೇಲೆ ಕೈ ಎತ್ತೋ ಹಾಗೆ ಮಾಡೋದಕ್ಕೆ ನನ್ಗೇನು ಕಷ್ಟ ಆಗೋದಿಲ್ಲ ದುರ್ಗಾ. ಚಿಟ್ಕಿ ಹೊಡೆಯೋ ಅಷ್ಟರಲ್ಲಿ ಮಾಡಿ ಮುಗಿಸ್ಬಿಟ್ಟೆ. ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳಿದೆ ದುರ್ಗಾ. ಛೇ, ನೀನೊಬ್ಳು ರಾಕ್ಷಸಿ. ಇದಕ್ಕಿಂತ ಕೆಟ್ಟ ಕೆಲಸ ನಿನ್ನಿಂದ ಮಾಡಕ್ಕಾಗಲ್ಲ ಅಂತ ನಾನು ಅನ್ಕೊಳ್ಳೋಷ್ಟ್ರಲ್ಲಿ ಅದಕ್ಕಿಂತ 10 ಪಟ್ಟು ಕೆಳ ಮಟ್ಟಕ್ಕಿಳಿದು ನನ್ನಿಂದ ಆಗತ್ತೆ ಅಂತ ಸಾಬೀತ್ ಮಾಡ್ಬಿಡ್ತೀಯ. ನಿನ್ ನೀಚತನಕ್ಕೆ ಮಿತಿನೇ ಎಲ್ಲ ಮಾಡ್ಬೇಕಾ? ಹೌದು ದುರ್ಗಾ, ಹೌದು ಕಣೆ, ನಾನಿರೋದೇ ಹಾಗೆ. ಈ ಮಾಳ್ವಿಕಾ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಟ್ಟ ಕೆಲಸದಲ್ಲಿ ಕಾಲ್ಭಾಗದಷ್ಟು ನೀನಿನ್ನೂ ನೋಡಿಲ್ಲ ದುರ್ಗಾ. ಇನ್ನು ಮುಂದೆ ನೀನ್ ನೋಡ್ತೀಯ. ಯಾಕೆ ಹೇಳು? ನಿನ್ನ ಜೊತೆ ನನ್ನ ಆಟ ಈಗ ಶುರುವಾಗಿದೆ. ಈ ನಿನ್ನ ಕುಟುಂಬದ ನೆಮ್ಮದಿಯನ್ನ ಕಿತ್ಕೊಂಡು ಪ್ರತಿಯೊಬ್ಬರಿಗೂ ನರಕ ದರ್ಶನ ಮಾಡಿಸೋ ತನಕ ಈ ಮಾಳ್ವಿಕಾ ಸುಮ್ಮನೆ ಇರೋದಿಲ್ಲ. ಇದನ್ನೆಲ್ಲ ನೀನು ನೋಡ್ಬೇಕು, ನೋಡ್ತಾ ಇರ್ತೀಯ. ಇಲ್ಲ ಮಾಳ್ವಿಕಾ, ನಿನ್ನ ಆಟಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನಿನ್ನಿಂದ ನನ್ನ ಕುಟುಂಬಕ್ಕೆ ಒಂದು ಸಣ್ಣ ಹಾನಿ ಆದ್ರೂ ನಾನು ನಿನ್ನನ್ನು ಬಿಡೋದಿಲ್ಲ. ನೀನು ಎಷ್ಟೇ ದೊಡ್ಡ ರಾಕ್ಷಸಿ ಆಗಿರ್ಬೋದು, ನಿನ್ನ ಎಲ್ಲ ದುಷ್ಟ ಯೋಜನೆಗಳನ್ನ ನಾನು ಹೊಸ್ಕಾಕ್ತೀನಿ. ನಿನ್ನ ಅಸಲಿ ಮುಖವಾಡ ಏನು ಅನ್ನೋದನ್ನ ಇಡೀ ಪ್ರಪಂಚದ ಮುಂದೆ ನಾನು ಬಯಲು ಮಾಡ್ತೀನಿ.